ಹಾಯ್ ಫ್ರೆಂಡ್ಸ್, ಪ್ರೀವಿಯಸ್ಲಿ ನಾನು ಝರೋದಾ ಅಕೌಂಟ್ ಯಾವ ರೀತಿ ಒಂದು ಓಪನ್ ಮಾಡಬೇಕು ಅಕೌಂಟ್ನ, ಡಿಮ್ಯಾಟ್ ಅಕೌಂಟ್ನ ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೆ. ಇವತ್ತು ಯಾವ ರೀತಿ ಟ್ರೇಡ್ ಮಾಡಬೇಕು, ಇಂಟರ್ಫೇಸ್ ಹೆಂಗಿರುತ್ತೆ, ಸ್ಟಾರ್ಟಿಂಗ್ ನೀವು ಆ ಒಂದು ಸಾಫ್ಟ್ವೇರ್ಗೆ ಹೋಗಿದ ತಕ್ಷಣ ನಿಮಗೆ ಐಡಿಯಾ ಇರಲ್ಲ, ಯಾವ ರೀತಿ ಮಾಡೋ ಅಂಥದ್ದು ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನೀವು ಲಾಗಿನ್ ಆದಮೇಲೆ ನೀವು ಝರೋದಾ ಲಾಗಿನ್ ಅಥವಾ ಕೈಟ್ ಅಂತ ಹಾಕಬೇಕಾಗುತ್ತೆ. KITE ಝರೋದಾ ಅಂತ. ಲೈಕ್ ನಾನು KITE ಝರೋದಾ ನನ್ನ ಹಾಕಿದ್ದೀನಿ ನೋಡಿ. ಸೊ ಹಾಕಿದ ತಕ್ಷಣ ಫಸ್ಟ್ ಲಿಂಕ್ ಬರುತ್ತೆ. ಈ ಫಸ್ಟ್ ಲಿಂಕ್ ನೋಡ್ಬೋದು, ಇಲ್ಲಿ ನಾನು ಝೂಮ್ ಮಾಡ್ತೀನಿ ನಿಮಗೆ. ಈ ಒಂದು ಲಿಂಕ್ ಇದೆ ನೋಡಿ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, kite.zerodha ಅಂತ. ಸೊ ನಾನು ಕ್ಲಿಕ್ ಮಾಡಿದ್ರೆ ಸೀದಾ ಈ ಒಂದು ಪೇಜ್ಗೆ ಹೋಗ್ತೀರಾ. ಇಟ್ ಈಸ್ ಸಿಮಿಲರ್, ಆ್ಯಪಲ್ ಲಾಗಿನ್ ಆಗುವಂಥದ್ದು ಬೇರೆ ಇದೆ ಆ್ಯಂಡ್ ಎಲ್ಲ ಇಂಟರ್ಫೇಸ್ ಸೇಮೇ. ಅಲ್ಲಿ ನಿಮಗೆ ಆ್ಯಪಲ್ ಕಾಣಿಸುತ್ತೆ ಅಥವಾ ಇಲ್ಲಿ ನಿಮಗೆ ವೆಬ್ ಪೇಜಲ್ಲಿ ಕಾಣಿಸುತ್ತೆ ಅಷ್ಟೇ. ನಾನು ವೆಬ್ ಪೇಜಲ್ಲಿ ಯಾವ ರೀತಿ ಟ್ರೇಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಯಾಕೆಂದರೆ ಚಾರ್ಟ್ನೆಲ್ಲ ನೋಡಬೇಕು ಅಂದಾಗ ವೆಬ್ಸೈಟಿಂದ ಓಪನ್ ಮಾಡೋವಂಥದ್ದೇ ಒಳ್ಳೇದು ಅಂತ ನನಗೆ ಕಾಣಿಸ್ತು. ಲೈಕ್ ಇಲ್ಲಿ ನನ್ನ ಒಂದು ಯೂಸರ್ ಐ ಡಿನ ನಾನು ಟೈಪ್ ಮಾಡಬೇಕಾಗುತ್ತೆ. ನನ್ನ ಯೂಸರ್ ಐ ಡಿ ಬಂದು ಇಲ್ಲಿ ನನ್ನ ಒಂದು ಯೂಸರ್ ಐ ಡಿ ಹಾಕಿರ್ತೀನಿ. ನೆಕ್ಸ್ಟ್ ಪಾಸ್ವರ್ಡ್ ಹಾಕಬೇಕಾಗುತ್ತೆ. ಪಾಸ್ವರ್ಡು ನಿಮ್ಮ ಒಂದು ಇಮೇಲ್ ಐ ಡಿಗೆ ಕಳಿಸಿರ್ತಾರೆ. ನಾನೀಗ ಆಲ್ರೆಡಿ ಹೇಳಿದ್ದೀನಿ ಪಾಸ್ವರ್ಡ್ ಯಾವ ರೀತಿ ಬಂದಿರುತ್ತೆ ಅಂತ. ಲೈಕ್ ನಾನು ಇಲ್ಲಿ ಪಾಸ್ವರ್ಡ್ ಹಾಕ್ತೀನಿ. ಓಕೆ, ನಾನು ಎಂಟರ್ ಮಾಡಿದ್ದೀನಿ ಪಾಸ್ವರ್ಡ್. ಸೊ ನೆಕ್ಸ್ಟ್ ಪೇಜ್ ನನಗೆ ಪಿನ್ ಕೇಳುತ್ತೆ. ಪಿನ್ ಕೂಡ ಅವರು ಇಮೇಲ್ ಐ ಡಿಲಿ ಕಳಿಸಿರ್ತಾರೆ. ನೀವು ಪಿನ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಬೋದು, ಪಾಸ್ವರ್ಡ್ ಹಾಕಿ. ಫಸ್ಟ್ ಅದು ಸೆಲೆಕ್ಟ್ ಏನು ಮಾಡಿರಲ್ಲ, ಇದೇ ಪಿನ್ ಅಂತ. ನೀವು ಪಿನ್ ಜನರೇಟ್ ಮಾಡ್ಕೊಂಡಿರ್ತೀರ. ಸೊ ಪಿನ್ ಜನರೇಟ್ ಆಗಿರೋರು ಮುಂದಕ್ಕೆ ಹೋಗುವಂಥ ಒಂದು ವಿಡಿಯೋ ಇದು. ಲೈಕ್ ನಾನು ಇಲ್ಲಿ ಪಿನ್ ಹಾಕ್ತೀನಿ, 6 ಡಿಜಿಟ್ ಪಿನ್ ಇರುತ್ತೆ. ಸೊ ನೆಕ್ಸ್ಟ್ ಕ್ಲಿಕ್ ಮಾಡಿದ್ರೆ ನಾವು ಒಂದು ಹೋಮ್ ಪೇಜ್ಗೆ ಹೋಗ್ತೀವಿ. ಸೊ ಇಷ್ಟೇ ಲಾಗಿನ್ ಆಗುವಂಥದ್ದು. ಪೇಜ್ ಲಾಗಿನ್ ಯಾವ ರೀತಿ ಆಗ್ತೀವಿ ಅಂತ. ಫಸ್ಟ್ ಆಫ್ ಆಲ್ ಇಲ್ಲಿ ಒಂದಷ್ಟು ಟ್ಯಾಬ್ಗಳಿದೆ ಮೇಲೆ ಲೈನ್ಗಳಲ್ಲಿ ನೋಡ್ಬೋದು ನೀವು. ಇಲ್ಲಿ ನಿಫ್ಟಿ ಅಂತ ಇದೆ, ಅಂದ್ರೆ ನಿಫ್ಟಿ ಪ್ರೆಸೆಂಟ್ ಏನು ವ್ಯಾಲ್ಯೂ ಇದೆ ಅದನ್ನು ತೋರಿಸ್ತದೆ. ಆ್ಯಂಡ್ ಇವತ್ತಿನ ರೈಸ್ ಏನಾಗಿರುತ್ತೆ ಅದು ಪರ್ಸೆಂಟೇಜ್ ಅಲ್ಲಿ ತೋರಿಸ್ತಿರುತ್ತೆ. ದೆನ್ ಸೆನ್ಸೆಕ್ಸ್ ಎಷ್ಟಿದೆ, 58 ಸಮಥಿಂಗ್ ಇದೆ, ಅಂದ್ರೆ 296 ಆ ಥರ. ಇದು ಕೂಡ 0.39% ಇನ್ಕ್ರೀಸ್ ಆಗಿದೆ, ಪಾಸಿಟಿವ್ ಅಂತ ಹೇಳ್ತಿದೆ. ಇದು ರೆಡ್ ಅಲ್ಲಿ ಇದ್ರೆ ಡಿಕ್ರೀಸ್ ಆಗಿದೆ ಅಂತ, ಇದು ಗ್ರೀನ್ ಅಲ್ಲಿ ಇದ್ರೆ ಇನ್ಕ್ರೀಸ್ ಆಗಿದೆ ಅಂತ. ಸೊ ನೆಕ್ಸ್ಟ್ ಇನ್ನ ಮುಂದೆ ಬರೋದಾದ್ರೆ ಡ್ಯಾಶ್ ಬೋರ್ಡ್ ಅಂತ ಇರುತ್ತೆ. ಡ್ಯಾಶ್ ಬೋರ್ಡ್ ಅಲ್ಲಿ ನಿಮ್ಮ ಒಂದು ಡೀಟೇಲ್ ತೋರಿಸ್ತಾ ಇರುತ್ತೆ ಎಷ್ಟಿದೆ ಅಂತ. ಇದು ಡಮ್ಮಿ ಅಕೌಂಟ್ ಆಗಿರೋದ್ರಿಂದ ನಾನು ಇಲ್ಲಿ ಯಾವುದೇ ಬ್ಯಾಲೆನ್ಸ್ ಇಟ್ಟಿಲ್ಲ. ಸೊ ಸುಮ್ಮನೆ ತೋರ್ಸೋಕ್ಕೋಸ್ಕರನೇ ಮಾಡಿರುವಂತ ಒಂದು ಅಕೌಂಟ್. ಅಂಡ್ ಎಷ್ಟು ಮಾರ್ಜಿನ್ ಯೂಸ್ ಮಾಡಿದ್ರೆ, ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿತ್ತು, ವ್ಯೂ ಸ್ಟೇಟ್ಮೆಂಟ್, ಯಾವ್ದಾದ್ರು ಟ್ರೇಡಿಂಗ್ ಮಾಡಿದ್ರೆ ವ್ಯೂ ಸ್ಟೇಟ್ಮೆಂಟ್ ಇರುತ್ತೆ. ದೆನ್ ಕಮಾಡಿಟಿ ಆಕ್ಟಿವೇಟ್ ಏನಾದ್ರು ಮಾಡ್ಕೊಂಡಿದ್ರೆ, ಕಮಾಡಿಟೀಸ್ ಬೈ ಸೆಲ್ ಮಾಡೋಂಗಿದ್ರೆ ಅದು ಇಲ್ಲಿ ಇರುತ್ತೆ. ದೆನ್ ಸ್ಟಾರ್ಟ್ ಇನ್ವೆಸ್ಟಿಂಗ್. ಡಿಮ್ಯಾಟ್ ಅಕೌಂಟ್ ಆದಮೇಲೆ ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತಲ್ವಾ, ಆ ಒಂದು ಅಮೌಂಟ್ನ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಇನ್ವೆಸ್ಟಿಂಗ್ ಹಾಕಿದ್ರೆ ನಿಮ್ಮ ಒಂದು ಅಮೌಂಟ್. ದೆನ್ ಅದ್ರ ಪಕ್ಕ ಹೋದ್ರೆ ನಿಮಗೆ ಈ ಒಂದು ಇದು ಕಾಣಿಸುತ್ತೆ, ನೋಡ್ಬೋದು ಇಲ್ಲಿ ಆರ್ಡರ್ ಅಂತ ಕಾಣಿಸುತ್ತೆ. ಲೈಕ್ ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ, ಆರ್ಡರ್ ಅಂತ ಕಾಣಿಸುತ್ತೆ. ಆರ್ಡರ್ ಏನು ಮಾಡುತ್ತೆ ಅನ್ನೋದಾದರೆ, ಆರ್ಡರ್ ನಿಮಗೆ ಏನೇನೋ ಆರ್ಡರ್ಗಳು ಹಾಕಿದ್ದೀರಾ ಅನ್ನೋದನ್ನ ತೋರಿಸುತ್ತೆ. ನಾನು ಇಲ್ಲಿರೋದನ್ನ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಮೇಲೆ ರೈಟ್ ಸೈಡ್ಗೆ ಹೋಗ್ತೀನಿ. ಸದ್ಯಕ್ಕೆ ಆರ್ಡರಲ್ಲಿ ಏನು ತೋರಿಸುತ್ತೆ ಅಂದರೆ, ನೀವೇನು ಆರ್ಡರ್ ಮಾಡಿದ್ದೀರಾ ಇವತ್ತು, ಆರ್ಡರ್ ಕ್ಯಾನ್ಸಲ್ ಆಗಿದೆಯಾ, ಎಕ್ಸಿಕ್ಯೂಟ್ ಆಗಿದೆಯಾ ಅನ್ನೋದನ್ನ ತೋರಿಸುತ್ತೆ. ದೆನ್ GTT ಅಂದರೆ ಗುಡ್ ಟಿಲ್ ಟ್ರಿಗರ್ ಅಂತ ಹೇಳ್ತಾರೆ. ಅಂದರೆ ನೀವು ವ್ಯಾಲ್ಯೂಗಳನ್ನ ಹಾಕಿ ಬಿಟ್ಟಿರ್ತೀರಾ, ಕೆಲವು ಸಾರಿ ನೀವೆಲ್ಲೋ ವರ್ಕ್ ಮಾಡ್ತಾ ಇರ್ತೀರಾ, ಇಷ್ಟು ಬಂದರೆ ಅದು ಬೈ ಆಗೋ ಥರ, ಆಟೋಮೆಟಿಕ್ ಬೈ ಮಾಡೋ ಥರ ಅಥರೈಸ್ ಕೊಟ್ಟಿದ್ರೆ ಅದಾಗುತ್ತೆ. ಇಲ್ಲಿ ನಾನು ಏನೂ ಮಾಡಿಲ್ಲ. ಸೊ ನ್ಯೂ GTT ಇದ್ರ ಬಗ್ಗೆ ಈಗಲೇ ಬೇಡ, ನಾನು ಅದು ಅಡ್ವಾನ್ಸ್ ಕ್ಲಾಸಸಲ್ಲಿ ನೋಡೋಣ. ಬ್ಯಾಸ್ಕೆಟ್ ಅಂದರೆ ಒಂದು ಬುಟ್ಟಿ ಮಾಡಿ ಅದರಲ್ಲಿ ಸ್ಟಾಕ್ನ ತುಂಬುವಂಥದ್ದು. ಸೊ ಯಾವುದೇ ಅಂತ ಬ್ಯಾಸ್ಕೆಟಲ್ಲಿ ನಾವು ಯಾವುದೂ ಇಟ್ಟಿಲ್ಲ. SIP ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ. ಸೊ ತಿಂಗಳ ನೀವು ಇನ್ವೆಸ್ಟ್ ಮಾಡಬೇಕು ಅಥವಾ ಒಂದು ವಾರ ಇನ್ವೆಸ್ಟ್ ಮಾಡ್ತೀವಿ ಅನ್ನೋಂಗಿದ್ರೆ ಈ ಪ್ಲಾನ್ ಹಾಕ್ಬೋದು. ಪ್ರತಿ ಒಂದು ವಾರ ಆ ಒಂದು ಶೇರ್ಗೆ ಹೋಗ್ತಾ ಇರೋ ಥರ ಇರುತ್ತೆ. ಸೊ ಈಗಿಷ್ಟು ಬೇಡ, ಇಷ್ಟೊಂದೆಲ್ಲ, ಜಸ್ಟ್ ಆರ್ಡರ್ನ ಹೆಂಗೆ ಎಕ್ಸಿಕ್ಯೂಟ್ ಮಾಡಬೇಕು, ಹೆಂಗೆ ಪರ್ಚೇಸ್ ಮಾಡಬೇಕು ಅನ್ನೋದನ್ನೇ ಹೇಳ್ತೀನಿ. ಸೆಕೆಂಡ್ ಆಯಿತು. ಥರ್ಡ್ ಹೋಗೋದಾದ್ರೆ, ಥರ್ಡ್ ನಮಗೆ ಹೋಲ್ಡಿಂಗ್ಸ್ ಅಂತ ಇದೆ. ಯಾವ ಸ್ಟಾಕ್ಗಳು ನಿಮ್ಮ ಹತ್ರ ಈಗ ಆಲ್ರೆಡಿ ನೀವು ಪರ್ಚೇಸ್ ಮಾಡಿರ್ತೀರಾ, ಅಂದರೆ 1 ಡೇ ಆಗಿರಬೇಕು, ಇವತ್ತು ಪರ್ಚೇಸ್ ಮಾಡಿರೋದು ಅಥವಾ ಇಂಟ್ರಾಡೇ ಮಾಡಕ್ಕೆ ಬಂದಿರೋವಂಥದ್ದು ಇಲ್ಲಿ ಯಾವುದೂ ಬರಲ್ಲ. ಇಲ್ಲಿರೋದು ಹೋಲ್ಡಿಂಗ್ಸ್ ಅಂತ. ಹೋಲ್ಡಿಂಗ್ಸ್ ಅನ್ನೋದು ಯಾವುದಾದ್ರೂ ನೀವು ಹೋಲ್ಡ್ ಮಾಡಿದ್ರೆ, 1 ಡೇಗಿಂತ ಜಾಸ್ತಿ ಹೋಲ್ಡ್ ಮಾಡಿದ್ರೆ ಇಲ್ಲಿ ಬರುತ್ತೆ. ಅಂದರೆ ಸೇಲ್ ಮಾಡಿರಲ್ಲ, ನೀವು ಇನ್ವೆಸ್ಟ್ ಮಾಡ್ಕೊಂಡು ಕೂತಿರ್ತೀರಾ ಕಾಯ್ಕೊಂಡು, ಯಾವಾಗಾದ್ರೂ ಮಾರೋಣ ಅಂತ ಆಗಿರ್ಬೋದು, ಅದು ಇಲ್ಲಿ ಬಂದಿರುತ್ತೆ. ಸೊ ನೆಕ್ಸ್ಟ್ ಪೊಸಿಷನ್ ಹೋಗೋದಾದ್ರೆ ಇದ್ರ ಆಪೋಸಿಟ್, ಹೋಲ್ಡಿಂಗ್ ಆಪೋಸಿಟ್. ಇವತ್ತು ಇನ್ವೆಸ್ಟ್ ಮಾಡ್ತೀರಾ, ಇಂಟ್ರಾಡೇ ಮಾಡಬೇಕು ಅನ್ನೋದಾದ್ರೆ ಎಲ್ಲ ಇಲ್ಲಿ ಬಂದು ಕೂತಿರುತ್ತೆ. ಇಂಟ್ರಾಡೇ ಮಾಡೋರು ಪೊಸಿಷನ್ಗೆ ಹೋಗ್ತಾರೆ. ಇವತ್ತಿನ ಪೊಸಿಷನ್ ಏನಿದೆ, ಪೊಸಿಷನ್ ನೀವು ಕ್ಲಿಯರ್ ಮಾಡಬೇಕಾ, ಇವತ್ತು ಪೊಸಿಷನ್ ನಿಮ್ಮದು ಜಾಸ್ತಿ ಇದೆಯಾ ಅನ್ನೋದನ್ನ ತೋರಿಸ್ತಾ ಇರುತ್ತೆ. ಓಕೆ, ನೆಕ್ಸ್ಟ್ ಫಂಡ್ಸ್ ಅಂದರೆ ನಿಮ್ಮ ಅವೈಲಬಲ್ ಫಂಡ್ಸ್ ಏನಿದೆ, ನೀವು ಎಷ್ಟು ಫಂಡ್ಸ್ನ ಇನ್ವೆಸ್ಟ್ ಮಾಡಿದ್ದೀರಾ, ಒಂದು ಮಾರ್ಜಿನ್ ಏನು ಯೂಸ್ ಮಾಡಿದ್ದೀರಾ, ಇದೆಲ್ಲ ತೋರಿಸುತ್ತೆ. ಒಟ್ಟು ಇಲ್ಲಿವರೆಗೂ ಏನಿದೆ ಅನ್ನೋದು. ಇದು ಈಕ್ವಿಟಿಲಿ ತೋರಿಸುವಂಥದ್ದು. ನೀವು ಕಮಾಡಿಟಿ ಆಕ್ಟಿವೇಟ್ ಮಾಡಿದರೆ ಇಲ್ಲೂ ತೋರಿಸುತ್ತೆ, ಕಮಾಡಿಟಿ ವೈಸಲ್ಲಿ. ಓಕೆ, ಇಲ್ಲಿ ನೋಡ್ಬೋದು ನೀವು ಎಷ್ಟು ಉದ್ದ ಇದೆ ಲಿಸ್ಟ್ ಇದು ಅನ್ನೋದು. ಇಷ್ಟೇ.
ಆಡ್ ಫಂಡ್ ಆ್ಯಂಡ್ ವಿತ್ಡ್ರಾ ಫಂಡ್ ಅಂತ ಬರುತ್ತೆ. ಫಂಡ್ಸಿಗೆ ಬಂದರೆ ನೀವು ಫಂಡ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಲೈಕ್ ಪೊಸಿಷನಲ್ಲಿ ಇರ್ತೀರಾ ಅಥವಾ ಡ್ಯಾಶ್ಬೋರ್ಡಲ್ಲಿ ಇರ್ತೀರಾ. ಲಾಗಿನ್ ಆಗಿದ ತಕ್ಷಣ ಡ್ಯಾಶ್ಬೋರ್ಡಿಗೆ ಬಂದಿರುತ್ತೆ. ನೀವು ಪರ್ಚೇಸ್ ಮಾಡಬೇಕು ಅನ್ನೋದಾದರೆ ನಾನು ತೋರಿಸ್ತೀನಿ ಅದು ಯಾವ ರೀತಿ ಮಾಡೋದು ಅಂತ. ಬಟ್ ನೀವು ಲಾಗಿನ್ ಆಗಿದ ತಕ್ಷಣ ಫಂಡ್ ಆ್ಯಡ್ ಮಾಡಬೇಕು ಅಂದರೆ ಫಂಡ್ಸಿಗೆ ಬರಬೇಕು. ಆ್ಯಡ್ ಫಂಡ್ಸ್, ವಿತ್ಡ್ರಾ ಫಂಡ್ಸ್. ವಿತ್ಡ್ರಾ ಮಾಡೋಕ್ಕೆ ನೀವು ಯಾವ ಅಕೌಂಟಿಂದ ಆ್ಯಡ್ ಮಾಡಿರ್ತೀರೋ ಅದೇ ಅಕೌಂಟಿಗೆ ವಿತ್ಡ್ರಾ ಕೂಡ ಆಗುತ್ತೆ. ಆ್ಯಡ್ ಫಂಡ್ ಮಾಡಿದ್ರೆ ನಿಮಗೆ ಒಂದು ಪಾಪಪ್ ಬರುತ್ತೆ. ಪಾಪಪ್ ಬಂದು ಅಲ್ಲಿ ನೀವು ಆ್ಯಡ್ ಮಾಡ್ಬೋದು. ನಿಮ್ಮ ಅಕೌಂಟ್ ಡೀಟೇಲ್ ಹಾಕಬೇಕಾಗುತ್ತೆ. ಆಲ್ರೆಡಿ ನಾನು ಆ್ಯಡ್ ಮಾಡಿದ್ದೀನಿ. ಜಸ್ಟ್ ನೀವು ಅಮೌಂಟ್ ಆ್ಯಡ್ ಮಾಡಿ, ನನ್ನ ಒಂದು ವಿಷಯದಲ್ಲಿ ನಾನು ಅಮೌಂಟ್ ಆ್ಯಡ್ ಮಾಡಬೇಕಾಗುತ್ತೆ. ಅಮೌಂಟ್ ಆ್ಯಡ್ ಮಾಡಿದ್ರೆ ಮುಗೀತು. ನನ್ನ ಒಂದು ಅಕೌಂಟಿಗೆ ಅಮೌಂಟ್ ಬರುತ್ತೆ. ಅಂದರೆ ಈ ಒಂದು ಟ್ರೇಡಿಂಗ್ ಅಕೌಂಟ್ಗೆ ವಿತ್ಡ್ರಾ ಮಾಡಬೇಕಾದ್ರೆ ಅಷ್ಟೇ ಸೇಮ್ ಯಾವ ಅಕೌಂಟಿಗೆ ಆ್ಯಡ್ ಮಾಡಿರ್ತೀರೋ ಅದೇ ಅಕೌಂಟಿಗೆ ವಿತ್ಡ್ರಾ ಕೂಡ ಆಗುತ್ತೆ. ನೆಕ್ಸ್ಟ್ ಹೋಗೋದಾದರೆ ಆ್ಯಪ್ಸ್ ಅಂತ ಬರುತ್ತೆ. ನೀವು ಯಾವ ಒಂದು ಆ್ಯಪ್ಸ್ಗಳನ್ನ ಇಲ್ಲಿ ಪರ್ಮಿಷನ್ ಕೊಟ್ಟಿದ್ದೀರಾ ನಿಮ್ಮ ಒಂದು ಈ ಒಂದು ಡಿಮಾರ್ಟ್ ಅಕೌಂಟ್ಗೆ ಆಕ್ಸೆಸ್ ಮಾಡೋಕ್ಕೆ ಅಂತ ಇರ್ಬೋದು. ಇಲ್ಲೊಂದಷ್ಟು ಆ್ಯಪ್ಸ್ಗಳು ಬರುತ್ತೆ. ನೀವೇನಾದರೂ ಕೊಟ್ಟಿದ್ರೆ ಪರ್ಮಿಷನ್ನು, ನೀವು ಹೊಸ್ದಾಗಿ ಬಂದಿರೋದ್ರಿಂದ ಅಥವಾ ಬೇಸಿಕ್ ಟ್ಯುಟೋರಿಯಲ್ ಆಗೋದ್ರಿಂದ ಇದ್ರ ಬಗ್ಗೆ ನಾನು ಏನು ಅಷ್ಟೊಂದು ಹೇಳಕ್ಕೆ ಹೋಗಲ್ಲ. ನೀವು ರಿಮೂವ್ ಮಾಡ್ಬೋದು. ಅಕಸ್ಮಾತ್ ನಿಮ್ಗೆ ಏನಾದರೂ ಬೇಡ ಅಂದರೆ ರಿವೋಕ್ ಅಂತ ಹೊಡೆದು ಸರಿ. ಹೊಸ್ದಾಗಿ ಯೂಶಲಿ ನೀವು ಬಂದಿದ್ರೆ ಇಲ್ಲಿ ಇರಲ್ಲ, ಅದೇನೂ ಇರಲ್ಲ, ಖಾಲಿ ಇರುತ್ತೆ. ನಾನು ಇದೊಂದು ಆ್ಯಪಿಗೆ ಪರ್ಮಿಷನ್ ಕೊಟ್ಟಿದ್ದೀನಿ. ನಾವೇನೇ ಮಾರ್ಕೆಟಲ್ಲಿ ಏನೇ ಟ್ರೇಡ್ ಮಾಡಿದ್ರು ಇದು ಗೊತ್ತಾಗೋ ಥರ ಇರುತ್ತೆ. ಸೊ ಆ ಥರ. ಓಕೆ, ನೆಕ್ಸ್ಟ್ ಬರೋದಾದರೆ ನಮ್ಮ ಒಂದು ಟ್ರೇಡಿಂಗ್ ಅಕೌಂಟ್ ಸೆಟ್ಟಿಂಗ್ನ ಮಾಡ್ಕೊಬೇಕಾಗುತ್ತೆ. ಕೆಲವು ಬೇಸಿಕ್ ಸೆಟ್ಟಿಂಗ್. ಇಲ್ಲಿ ನನ್ನ ಒಂದು ಬೇಸಿಕ್ ಸೆಟ್ಟಿಂಗ್ಸ್ ಇರುತ್ತೆ. ಲೈಕ್ ಇಲ್ಲಿ ನನ್ನ ಹೆಸರಾಗಿರ್ಬೋದು, ನನ್ನ ಇಮೇಲ್ ಐ ಡಿ ಆಗಿರ್ಬೋದು, ಮೈ ಪ್ರೊಫೈಲ್ ಸೆಟ್ಟಿಂಗ್ ಇರುತ್ತೆ. ಕನ್ಸೋಲ್ ಅಂತ, ಕಾಯಿನ್ ಅಂತ, ಸಪೋರ್ಟ್ ಅಂತ ಒಂದಷ್ಟು ಬರುತ್ತೆ. ಕೀಬೋರ್ಡ್ ಶಾರ್ಟ್ಕಟ್ಗಳಿದೆ, ತಿಳ್ಕೊಂಡ್ರೆ ತುಂಬ ಒಳ್ಳೆಯದು. ಲಾಗೌಟ್ ಇರುತ್ತೆ. ಲೈಕ್ ಇಲ್ಲಿ ನಾನು ಮೈ ಪ್ರೊಫೈಲ್ ಕ್ಲಿಕ್ ಮಾಡ್ತೀನಿ. ಮೈ ಪ್ರೊಫೈಲ್ ಕ್ಲಿಕ್ ಮಾಡಿದ್ರೆ ಒಂದಷ್ಟು ಆಪ್ಷನ್ಸ್ ಇರುತ್ತೆ ಇಲ್ಲಿ. ಲೈಕ್ ಪ್ಯಾನ್ ನಂಬರ್ ಹೆಡ್ ಆಗಿದೆ, ನನ್ನ ಫೋನ್ ನಂಬರ್ ಹೆಡ್ ಆಗಿದೆ, ಆ್ಯಂಡ್ ಮೈ ಅಕೌಂಟ್ ನಂಬರ್ ಹೆಡ್ ಆಗಿದೆ. ನನ್ನ ಇಮೇಲ್ ಐ ಡಿ ಒಂದೇ ಕಾಣಿಸ್ತಾ ಇರೋದು, ಅದನ್ನು ಕೂಡ ಬ್ಲರ್ ಮಾಡಬೇಕಾಗುತ್ತೆ. ದೆನ್ ಒಂದು ಸೆಟ್ಟಿಂಗ್ನ ಚೇಂಜ್ ಮಾಡಿ ಅಂತ ಹೇಳಿದೆ. ಯಾವ ಸೆಟ್ಟಿಂಗು ಅದು ಅಂದರೆ, ಇಲ್ಲಿ ಸೆಟ್ಟಿಂಗಲ್ಲಿ ನೀವು ನೋಡ್ಬೋದು. ಈ ಒಂದು ಸೆಟ್ಟಿಂಗಲ್ಲಿ ಚಾರ್ಟ್ ಅಂತ ಇದೆಯಲ್ಲ, ಇಲ್ಲಿ ಸ್ಟಾರ್ಟಿಂಗ್ ನೀವು ಬಂದಾಗ ಚಾರ್ಟ್ IQ ಅಂತ ಇರುತ್ತೆ. ಇದನ್ನ ಟ್ರೇಡಿಂಗ್ ವ್ಯೂ ಅಂತ ಹಾಕೊಳ್ಳಿ. ಟ್ರೇಡಿಂಗ್ ವ್ಯೂ ಅನ್ನೋದು ಒಂದು ವೆಬ್ಸೈಟ್. ಅಲ್ಲಿ ನಿಮಗೆ ಚಾರ್ಟ್ ತುಂಬ ಸಖತ್ತಾಗಿ ಕಾಣಿಸುತ್ತೆ. ಅದು ಅವ್ರ ಕಡೆಯಿಂದ ನೀವು ಚಾರ್ಟ್ನ ನೋಡೋ ಥರ ಆಗಿರುತ್ತೆ. ಚಾರ್ಟ್ IQ ನಿಮಗೆ ಫೆಮಿಲಿಯರ್ ಆಗಿದ್ರೆ ಯೂಸ್ ಮಾಡ್ಬೋದು. ಬಟ್ ಐ ಥಾಟ್ ಟ್ರೇಡಿಂಗ್ ವ್ಯೂ ಅಲ್ಲಿ ತುಂಬ ಆಪ್ಷನ್ ಇದೆ ಅಂತ. ದೆನ್ ಡಿಫಾಲ್ಟ್ ವೈಟ್ ಥೀಮ್ ಇರುತ್ತೆ. ಇದು ನನಗೆ ಬೆಸ್ಟ್ ಅನಿಸ್ತಿಲ್ಲ, ಯಾಕೆಂದರೆ ಡಾರ್ಕ್ ಥೀಮ್ ನನಗೆ ತುಂಬ ಇಷ್ಟ ಆಯಿತು. ಸೊ ಡಾರ್ಕ್ ಥೀಮ್ನ ಹಾಕೋಣ. ಇದು ಡಾರ್ಕ್ ಥೀಮ್, ಯಾಕಂದರೆ ನೋಡಬೇಕಾದ್ರೆ ಒಂದು ಡಾರ್ಕ್ ಇರುತ್ತೆ. ಸೊ ಓಕೆ, ಇಷ್ಟು. ದೆನ್ ನಿಮ್ಮ ಆರ್ಡರಲ್ಲಿ ಏನಾದರೂ ಕೆಲವು ಸರಿ ಮಿಸ್ಟೇಕ್ ಆಗ್ತಿದ್ರೆ, ಲೈಕ್ ಮಿಸ್ಟೇಕ್ ಅಂದರೆ ನೀವು ಪ್ರಾಫಿಟ್ನ ಬುಕ್ ಮಾಡ್ಕೊಂಡಿರ್ತೀರಾ ಅಥವಾ ಶೇರ್ ಎಷ್ಟು ರೈಸ್ ಆಗಿದೆ ಅದು ತೋರಿಸ್ತಾರಲ್ಲ, ಈ ಥರದೆಲ್ಲ ಆಗ್ತಿದೆ ಅಂದರೆ ಇದು ಆಫ್ ಆಗಿರುತ್ತೆ. ಇದನ್ನು ಆನ್ ಮಾಡ್ಕೋಬೇಕಾಗುತ್ತೆ. ಇಷ್ಟೇ ಸೆಟ್ಟಿಂಗ್. ದೆನ್ ಐ ವಿಲ್ ಕಮ್ ಬ್ಯಾಕ್ ಟು ಡ್ಯಾಶ್ಬೋರ್ಡ್. ಓಕೆ, ಈಗ ಟ್ರೇಡಿಂಗ್ ಡ್ಯಾಶ್ಬೋರ್ಡಿಗೆ ಬರೋದಾದರೆ, ಡ್ಯಾಶ್ಬೋರ್ಡ್ ಬಂದ ತಕ್ಷಣ ನಿಮಗೆ ಈ ರೈಟ್ ಸೈಡಲ್ಲಿ ಇಲ್ಲಿ ಸರ್ಚ್ ಕಾಣಿಸ್ತಾ ಇರುತ್ತೆ. ಸರ್ಚ್ ಏನು ಹೇಳುತ್ತೆ ಅನ್ನೋದಾದರೆ, ಈ ಸರ್ಚ್ ಇಷ್ಟೇ, ನೀವು ಏನು ಬೇಕು ಅನ್ನೋದನ್ನ ತೋರಿಸುತ್ತೆ. ಈ ಕೆಳಗಡೆ ನಾನು ತೋರಿಸ್ತೀನಿ, ಅಂದರೆ ಝೂಮ್ ಔಟ್ ಮಾಡಿದ್ರೆ ಇಲ್ಲಿ ಕಾಣಿಸುತ್ತೆ ನಿಮಗೆ. ಈ ಕೆಳಗಡೆ 1 2 3 4 5 6 ಅಂತ ಅದು ಆ್ಯಡ್ ಮಾಡೋಕ್ಕಿರುವಂಥ ವಿಶ್ ಲಿಸ್ಟ್ ಜಾಗಗಳು ಅಂತ ಹೇಳ್ತಾರೆ. ಲೈಕ್ ಇಲ್ಲಿ ನೋಡ್ಬೋದು 1 2 3 4 5 ಇದೆ. ಈಗ ನಾನು ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ನಾನು 5 ಅಲ್ಲಿದ್ದೀನಿ. ಇಲ್ಲಿ ನಾನು ಯಾವುದಾದ್ರೂ ಒಂದು ಆ್ಯಡ್ ಮಾಡಿದ್ರೆ ಇನ್ಫಿ ಅಂತ ಟೈಪ್ ಮಾಡ್ತೀನಿ. IN ಓಕೆ FY ಅಂತ ಹಾಕಿದ್ರೆ ಇಲ್ಲಿ ಇನ್ಫಿ ಬರುತ್ತೆ. ಇಲ್ಲಿ ಅಗೈನ್ ಒಂದಷ್ಟು ಆಪ್ಷನ್ಸ್ ಇದೆ, ಲೈಕ್ 5 ಆಪ್ಷನ್ಸ್. ಒಂದು ಬೈ, ಇನ್ನೊಂದು ಸೆಲ್, ಇನ್ನೊಂದು ಚಾರ್ಟ್, ಇನ್ನೊಂದು ಮಾರ್ಕೆಟ್ ಡೆಪ್ತ್ ನೋಡುವಂಥದ್ದು. ದೆನ್ ಆ್ಯಡ್ ಅಂತ ಇದೆ. ಆ್ಯಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ನಿಮ್ಮ ಒಂದು ಡಿಮಾರ್ಟ್ ಅಕೌಂಟಲ್ಲಿ, ಅಂದರೆ 5th ವಿಚ್ ಲಿಸ್ಟಲ್ಲಿ ಈ ಒಂದು ಇನ್ಫಿ ಅಥವಾ ಇನ್ಫೋಸಿಸ್ ಕಂಪ್ನಿಯ ಶೇರ್ ಬಂದು ಆ್ಯಡ್ ಆಗಿದೆ. ದೆನ್ ಅಗೈನ್ ನೆಕ್ಸ್ಟ್ ಇನ್ಯಾವುದಾದ್ರೂ ಹಾಕೋದಾದ್ರೆ, ಲೈಕ್ WIPRO ವಿಪ್ರೋ ಹಾಕಿದ್ರೆ ಜಸ್ಟ್ ಕ್ಲಿಕ್ ಮಾಡಿ. ಓಕೆ, ಈಗ ನೀವು ಸಿಂಪಲ್ ಆಗಿ ಯಾವ ರೀತಿ ಆ್ಯಡ್ ಮಾಡೋದು ಅಂತ ಕಲ್ತ್ರಿ. ಇದೇ ಥರ ನಾನು ಒಂದಷ್ಟು ಆ್ಯಡ್ ಮಾಡಿದ್ದೀನಿ, ಇಲ್ಲಿ ನೋಡ್ಬೋದು. ದೆನ್ ಇದೇ ಥರನೇ ಇನ್ನೊಂದಷ್ಟಿದೆ, ಲೈಕ್ ಅದು ಡಿಪೆಂಡ್ಸ್. ಇಲ್ಲಿ ನೋಡಿದ್ರೆ ನೀವು ಜುಬಿಲಿಯನ್ ಫುಡ್, ವೋಲ್ಟಾಸ್, ಡಿಮಾರ್ಟ್, ರಿಲಯನ್ಸ್, ಟೈಟಾನ್, LNT ಒಂದಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಯಾವ ರೀತಿ ಬೈ ಮಾಡೋದು ಅಂತ ನೋಡೋದಾದ್ರೆ, ಓಕೆ, ಬೈ ಮಾಡಬೇಕಾಗಿದ್ರೆ ನೀವು ಮಾಡಬೇಕಾಗಿರುವಂಥ ಕೆಲಸ ಏನು ಅಂದರೆ, ಬೈ ಮೇಲೆ ಕ್ಲಿಕ್ ಮಾಡಬೇಕು. ಅಥವಾ ಚಾರ್ಟ್ ನೋಡಿ ಬೈ ಮಾಡ್ತೀರಾ ಅನ್ನೋದಾದರೆ, ಈಗ ನಾನು ತೋರಿಸ್ಬಿಡ್ತೀನಿ. ಬೈ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ಆಪ್ಷನ್ ಝೂಮ್ ಮಾಡಿದ್ರೆ ನಿಮಗೆ ಈ ಆಪ್ಷನಲ್ಲಿ ಫಸ್ಟ್ ಆಫ್ ಆಲ್ BSc ಅಥವಾ NSc ಅಂತ ಇದು ಏನು ಮ್ಯಾಟ್ರ್ ಆಗಲ್ಲ. ಎಲ್ಲಾನು ಪ್ರೈಸ್ ಆಲ್ಮೋಸ್ಟ್ ಅಷ್ಟೇ ಇರುತ್ತೆ. ಏನು ಅಂತ ಮೇಜರ್ ಡಿಫ್ರೆನ್ಸ್ ಇರಲ್ಲ. ಲೈಕ್ BScಲಿ 4150 ಇದ್ರೆ NScಲಿ 4153 ಇದೆ. ಏನಂತ ಮೇಜರ್ ಚೇಂಜಸ್ ಅಲ್ಲ. ಲೈಕ್ NSc BSc ಎರಡೂ ಆಲ್ಮೋಸ್ಟ್ ಸಿಮಿಲರ್. ನೀವು ಯಾವ್ದಾದ್ರು ಇಟ್ಕೋಬಹುದು. ಲೈಕ್ NScನೇ ಇಟ್ಟಿದ್ದೀನಿ. ಇಲ್ಲಿ 3 ಆಪ್ಷನ್ಸ್ ಬರುತ್ತೆ: ರೆಗ್ಯುಲರ್, ಕವರ್ ಅಂಡ್ AMO ಅಂತ, ಆಫ್ಟರ್ ಮಾರ್ಕೆಟ್ ಆರ್ಡರ್ ಅಂತ. ಲೈಕ್ ಇವಾಗ ನಾನು ವಿಡಿಯೋ ಮಾಡಬೇಕಾದ್ರೆ ಮಾರ್ಕೆಟ್ ಅವರ್ ಆಗೋಗ್ಬಿಟ್ಟಿದೆ. ಸೊ ಆಫ್ಟರ್ ಮಾರ್ಕೆಟ್ ಆರ್ಡರ್ನ ನಾನು ಕ್ಲಿಕ್ ಮಾಡ್ಕೊಂಡು ನಾನು ಆರ್ಡರ್ ಬುಕ್ ಮಾಡ್ತೀನಿ ಅಥವಾ ಆರ್ಡರ್ ಪ್ಲೇಸ್ ಮಾಡ್ತೀನಿ. ರೆಗ್ಯುಲರ್ ಆರ್ಡರ್ ಹಾಕ್ಬೋದು. ಆರ್ಡರ್ ರನ್ ಆಗಬೇಕಾದ್ರೆ ಕವರ್ ಆರ್ಡರ್ ಅಂತ ಹೇಳಿದ್ರೆ ನೀವು ಸ್ಟಾಪ್ ಲಾಸ್ ಇರುತ್ತೆ. ಯಾವ ಪ್ರೈಸಲ್ಲಿ ತಗೋತೀರಾ ಸ್ಟಾಪ್ ಲಾಸ್ ಹಾಕಿರ್ತೀರಾ. ದೆನ್ ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ, ಇಂಟ್ರಾಡೇನ
ಇದು ಯಾವ ರೀತಿ ನೀವು ಮಾಡ್ತಾ ಇದ್ದೀರಾ ರೆಗ್ಯುಲರ್ ಇಂಟ್ರಾಡೇ ಕವರ್ ಆರ್ಡರ್ ಅನ್ನೋದು. ಕವರ್ ಆರ್ಡರ್ ಬಂದು ಇಂಟ್ರಾಡೇಗೆ ಇರುತ್ತೆ ಆ್ಯಂಡ್ ಆಫ್ಟರ್ ಮಾರ್ಕೆಟ್ ಅನ್ನೋದು ಎರಡಕ್ಕೂ ಬರುತ್ತೆ. ಯೂಶಲಿ ರೆಗ್ಯುಲರ್ ಆರ್ಡರ್ನ ಮಾರ್ಕೆಟ್ ಟೈಮಲ್ಲಿ ಪ್ಲೇಸ್ ಮಾಡ್ತೀವಿ. ಸೊ ರೆಗ್ಯುಲರ್ ಆರ್ಡರಲ್ಲಿ ಎರಡು ಆಪ್ಷನ್ ಅಗೈನ್ ಇಂಟ್ರಾಡೇ ಆ್ಯಂಡ್ ಅದನ್ನು ಇಂಟ್ರಾಡೇನ MIS ಅಂತ ಕರೀತಾರೆ ಆ್ಯಂಡ್ ಲಾಂಗ್ ಟರ್ಮ್ CNS ಅಂತ ಕರೀತಾರೆ. ಸೊ CNS ಕ್ಯಾಶ್ ಆ್ಯಂಡ್ ಕ್ಯಾರಿ ಅನ್ನೋದು CNS ಅಂದರೆ, ಇಂಟ್ರಾಡೇ ಅನ್ನೋದು ಮಾರ್ಜಿನ್ ಇಂಟ್ರಾಡೇ ಸ್ಕ್ವೇರ್ ಆಫ್ ಅಂತ ಕರೀತಾರೆ MIS ಅನ್ನೋದನ್ನ. ಸೊ ಇಲ್ಲಿ ಲಾಂಗ್ ಟರ್ಮ್ ಮೇಲೆ ಕ್ಲಿಕ್ ಮಾಡ್ತೀನಿ. ಜಾಸ್ತಿ ದಿನ ಅಂದರೆ ಒಂದಕ್ಕಿಂತ ಹೆಚ್ಚು ದಿನ ನಾನು ಇಟ್ಕೋಬೇಕು ಶೇರ್ಸ್ನ ಅನ್ನೋದಾದರೆ, ನೀವು ಅವತ್ತೇ ತಗೊಂಡು ಅವತ್ತೇ ಸೆಲ್ ಮಾಡ್ತೀರಾ, ಪ್ರಾಫಿಟ್ ಬುಕ್ ಮಾಡ್ಕೊತೀರಾ, ಸ್ಕ್ವೇರ್ ಆಫ್ ಮಾಡ್ತೀರಾ ಅಂದರೆ ಇದನ್ನ ಮಾಡ್ಬೋದು. ಸ್ಕ್ವೇರ್ ಆಫ್ ಮಾಡಬೇಕಾದ್ರೆ ನೀವು ಸೆಲ್ಲು ಮಾಡ್ಬೋದು, ಬೈಯೂ ಮಾಡ್ಬೋದು. ಆ್ಯಂಡ್ ಲಾಂಗ್ ಟರ್ಮ್ಗೆ ಹೋದಾಗ ನೀವು ಸೆಲ್ ಮಾಡೋಕ್ಕಾಗಲ್ಲ, ಅದು ಫ್ಯೂಚರ್ಸ್ ಆಪ್ಷನ್ಸಲ್ಲಿ ಇರುತ್ತೆ. ಈಗ ನಾನು ಈಕ್ವಿಟಿ ಮಾತಾಡ್ತಾ ಇರೋದ್ರಿಂದ ಆಪ್ಷನ್ ಇಲ್ಲ. ದೆನ್ ಇಲ್ಲಿ ಟ್ರಿಗರ್ ಪ್ರೈಸ್ ಅಂತ ಬರುತ್ತೆ, ಕ್ವಾಂಟಿಟಿ ಅಂತ ಬರುತ್ತೆ, ಪ್ರೈಸ್ ಅಂತ ಬರುತ್ತೆ. ಟ್ರಿಗರ್ ಪ್ರೈಸ್ ಬಂದು ಸ್ಟಾಪ್ ಲಾಸ್ ಇಕ್ಕಿದ್ರೆ ಮಾತ್ರ ಬರುತ್ತೆ. ಅಂದರೆ ಸ್ಟಾಪ್ ಲಾಸ್ ಮೇಲೆ ಕ್ಲಿಕ್ ಮಾಡಿದ್ರೆ, ಸ್ಟಾಪ್ ಲಾಸ್ ಮಾರ್ಕೆಟ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಿದ್ರೆ ಬರುತ್ತೆ. ಓಕೆ, ಕ್ವಾಂಟಿಟಿ ಎಷ್ಟು ಕ್ವಾಂಟಿಟಿ ಬೇಕು, ಲೈಕ್ ನಿಮಗೆ 110 ಕ್ವಾಂಟಿಟಿ ಬೇಕಾ ಅಥವಾ 250 ಕ್ವಾಂಟಿಟಿ ಬೇಕಾ ಅನ್ನೋದು ನಿಮ್ಮ ಮೇಲೆ ಬಿಟ್ಟಿದ್ದು. ನೀವು ಕ್ವಾಂಟಿಟಿ ಟೈಪ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು, ಲೈಕ್ ನಾನು 10 ಅಂತ ಟೈಪ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಗೆ ಅಮೌಂಟ್ ಬಂದ್ಬಿಡುತ್ತೆ. ಇಂಟ್ರಾಡೇಗಾದರೆ ಎಷ್ಟು ಬೇಕು, ಇಂಟ್ರಾಡೇಗಾದರೆ ನಿಮಗೆ 10 ಕ್ವಾಂಟಿಟಿ ತೊಗೊಳಕ್ಕೆ 8,000 ಇದ್ರೆ ಸಾಕು, 8,300. ಬಟ್ ಲಾಂಗ್ ಟರ್ಮಲ್ಲಿ ಬೈ ಮಾಡೋಕ್ಕೆ ನಿಮ್ಮ ಹತ್ರ 41,000 ಇರಬೇಕಾಗುತ್ತೆ. ಇಲ್ಲಿ ಪ್ರೈಸ್ ತೋರಿಸುತ್ತೆ ಜುಬ್ಲಿಯನ್ ಫುಡ್ನ ಕರೆಂಟ್ ಪ್ರೈಸ್ ಏನಿದೆ ಅಂತ. ದೆನ್ ಇಲ್ಲಿ ಮಾರ್ಕೆಟ್ ಆರ್ಡರ್ ಅಂತ ಇದೆ, ಲಿಮಿಟ್ ಆರ್ಡರ್ ಅಂತ ಇದೆ. ಮಾರ್ಕೆಟ್ ಆರ್ಡರ್ ಮಾಡಿದ ತಕ್ಷಣ ಇಲ್ಲಿ ಗ್ರೇ ಔಟ್ ಆಗ್ತಾ ಇದೆ, ನಿಮಗೆ ನೋಡ್ತಾ ಇರ್ಬೋದು. ಗ್ರೇ ಔಟ್ ಏನಕ್ಕೆ ಆಗ್ತಿದೆ ಅಂದರೆ, ಈ ಗ್ರೇ ಔಟ್ ಅನ್ನೋದು ಕಾನ್ಸೆಪ್ಟ್ ಏನು ಅಂದರೆ, ಮಾರ್ಕೆಟ್ ಆರ್ಡರ್ ಅಲ್ಲಿ ನೀವು ಪ್ರೈಸ್ ಹಾಕಕ್ಕಾಗಲ್ಲ, ನೀವು ಎಂಟರ್ ಮಾಡೋಕ್ಕಾಗಲ್ಲ. ಆ ಮಾರ್ಕೆಟ್ ಅಲ್ಲಿ ಏನ್ ರನ್ ಆಗ್ತಿದೆ ಪ್ರೆಸೆಂಟ್ ರೇಟ್ ಒಂದು ಆವರೇಜ್ ಆಗಿ ಅದೇ ತಗೊಳುತ್ತೆ. ದೆನ್ ಅದ್ರ ಪಕ್ಕ ಹೋದ್ರೆ ಲಿಮಿಟ್ ಆರ್ಡರ್ ಅಂತ ಇರುತ್ತೆ. ಇಲ್ಲಿ ನೀವು ಪ್ರೈಸ್ ನ ಚೇಂಜ್ ಮಾಡ್ಬೋದು ಎಷ್ಟಕ್ಕೆ ಬೇಕಾದ್ರೂ. ಲೈಕ್ ಇಲ್ಲಿ 4,130 ಇದೆ, ನೀವು 150 ಬಂದಾಗ ತಗೊಳೋಣ ಅನ್ನೋದಾದ್ರೆ ಜಸ್ಟ್ 150 ಅಂತ ಮಾಡ್ಕೋತೀನಿ. ಅಥವಾ ಇನ್ನೂ ಕಮ್ಮಿ ತಗೊಳೋದಾದ್ರೆ ಲೈಕ್ 110 ಬರೋದಾದ್ರೆ ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಲೈಕ್ ನಿಮಗೆ ಮತ್ತೆ ಚೇಂಜ್ ಮಾಡಬೇಕು, ಮಾರ್ಕೆಟ್ ಅಂದರೆ ಲಿಮಿಟ್ ಆರ್ಡರ್ ಪ್ಲೇಸ್ ಮಾಡಬೇಕು, ಮಾರ್ಕೆಟ್ ಆರ್ಡರ್ ಏನಿದೆಯೋ ಯಾವುದೊಂದು ರೇಂಜಲ್ಲಿ ಅನ್ನೋದಾದರೆ ಜಸ್ಟ್ ಕ್ಲಿಕ್ ಮಾಡಿ ಮಾರ್ಕೆಟ್ ಮೇಲೆ ಲಿಮಿಟ್ ಕ್ಲಿಕ್ ಮಾಡಿದ್ರೆ ಮಾರ್ಕೆಟ್ ಪ್ರೈಸ್ ಏನಿರುತ್ತೋ ಅಲ್ಲೇ ಬರುತ್ತೆ. ನೆಕ್ಸ್ಟು ಟ್ರಿಗರ್ ಪ್ರೈಸ್ ಅಂತ ಬರುತ್ತೆ. ಟ್ರಿಗರ್ ಪ್ರೈಸ್ ಅನ್ನೋದು ಯಾವೊಂದು ಪ್ರೈಸಿಗೆ ಬಂದಾಗ ನಿಮ್ಮ ಒಂದು ಈ ಹಾಕಿರೋ ಅಂತ ಇದು ಟ್ರಿಗರ್ ಆಗಬೇಕು. ಲೈಕ್ ಕೆಲವು ಸಾರಿ 120ಕ್ಕೆ ಹಾಕಿರ್ತೀರಾ, 115 ಬಂದಾಗ ಈ ಒಂದು ಏನ್ ಹಾಕಿದಿರ ಅದು ಟ್ರಿಗರ್ ಆಗುತ್ತೆ. ಟ್ರಿಗರ್ ಆದಾಗ ಆ ಒಂದು ರೇಂಜಲ್ಲಿ ಯಾರಾದ್ರೂ 140 120 ಪ್ರೈಸ್ಗೆ ಯಾರಾದ್ರೂ ಬಿಡ್ ಮಾಡಿದ್ರೆ, ಹಾಸ್ಕ್ ಮಾಡಿದ್ರೆ ನೀವು ಅಲ್ಲಿ ಎಕ್ಸ್ಚೇಂಜ್ ಆಗುವಂಥದ್ದು ಕಾಣಿಸ್ತೀರ. ನೆಕ್ಸ್ಟ್ SLM ಅಂದ್ರೆ ಮಾರ್ಕೆಟ್ ಪ್ರೈಸ್ ಗ್ರೇ ಔಟ್ ಆಗಿರೋಂಥದ್ದು ನೋಡ್ತೀರಾ. ಏನಿದು ಮಾರ್ಕೆಟ್ ಪ್ರೈಸ್ ಗ್ರೇ ಔಟ್ ಆಯ್ತು, ಯಾಕೆ ನಾವು ಪ್ರೈಸ್ ಟೈಪ್ ಮಾಡೋಕ್ಕಲ್ವಾ ಅಂದ್ರೆ, ಈ ಒಂದು ಪ್ರೈಸಿಗೆ ಬಂದಾಗ ಮಾರ್ಕೆಟ್ ಅಂದ್ರೆ ನಿಮ್ಮೊಂದು ಆರ್ಡರ್ ಆಕ್ಟಿವೇಟ್ ಆಗುತ್ತೆ. ಅವಾಗ ಏನು ಮಾರ್ಕೆಟ್ ಪ್ರೈಸ್ ಹೋಗ್ತಾ ಇರುತ್ತೆ ರ್ಯಾಂಡಮ್ ಆಗಿ ಅಥವಾ ಆವ್ರೇಜ್ ತೊಗೊಳುತ್ತೆ, ಅಲ್ಲಿಗೆ ಪರ್ಚೇಸ್ ಮಾಡಿಸುತ್ತೆ. ದೆನ್ ಅದ್ರ ಕೆಳಗಡೆ ಬರೋದಾದ್ರೆ ಡೇ ಆರ್ಡರ್, ಇಮಿಡಿಯೇಟ್ ಆರ್ಡರ್ ಅಂತ ಇದೆ ಅಥವಾ ಡೇ ಅಂತ ಇದೆ. ಡೇ ಆರ್ಡರ್ ಇದು ಆಕ್ಚುಲಿ ಹೈಡ್ ಆಗಿರುತ್ತೆ, ಈ ತರ ನೀವು ಓಪನ್ ಮಾಡಿದ್ರೆ ಅಂದ್ರೆ ಕಾಣಿಸುತ್ತೆ. ಯೂಶಲಿ ಇದು ಕ್ಲೋಸ್ ಆಗಿರುತ್ತೆ, ಇಟ್ಸ್ ಓಕೆ. ಓಪನ್ ಮಾಡಿದ್ರೆ ನಿಮಗೆ ಡೇ ಮತ್ತೆ ಇಮಿಡಿಯೇಟ್ ಆರ್ ಕ್ಯಾನ್ಸಲ್ ಅಂತ ಬರುತ್ತೆ. ಡೇ ಅಂದ್ರೆ ಏನು ಅಂದ್ರೆ, ಒಂದು ಆರ್ಡರ್ ನೀವೇನು ಹಾಕ್ತೀರಾ ಅದು 1 ಡೇಗೆ ಆಕ್ಟಿವೇಟ್ ಆಗಿರುತ್ತೆ. ಅಥವಾ ಇನ್ನೊಂದು ಇಮಿಡಿಯೇಟ್ ಆರ್ ಕ್ಯಾನ್ಸಲ್, ಇಮಿಡಿಯೇಟ್ ಆಗಿ ಆಕ್ಟಿವೇಟ್ ಆಗಬೇಕು ಅಥವಾ ಕ್ಯಾನ್ಸಲ್ ಆಗಬೇಕು ಅನ್ನೋ ತರ. ಸೊ ಡೇ ಇರುತ್ತೆ, ಹೈಡ್ ಮಾಡ್ತೀನಿ ನಾನು. ನೆಕ್ಸ್ಟ್ ಬರೋದಾದ್ರೆ GTT ಅಂತ ಇರುತ್ತೆ. ಲೈಕ್ ಇಲ್ಲಿ ನೋಡ್ಬೋದು ನೀವು GTT ಅಂದ್ರೆ ಏನು ಅಂತ ತೋರಿಸ್ತಿದ್ದೀನಿ. ತುಂಬಾ ಸಣ್ಣದಾಗಿದೆ ಇದು, ಅದಕ್ಕೆ ಜೂಮ್ ಮಾಡಿದ್ದೀನಿ. ಸ್ಟಾಪ್ ಲಾಸ್ ಅಂತ ಬರುತ್ತೆ. ದೆನ್ ಟಾರ್ಗೆಟ್ ಅಂತ ಬರುತ್ತೆ. ಏನಿದು ಟಾರ್ಗೆಟ್ ಅಂದ್ರೆ ಏನು, ಸ್ಟಾಪ್ ಲಾಸ್ ಅಂದ್ರೆ ಏನು? ಟಾರ್ಗೆಟ್ ಅಂದ್ರೆ ಪರ್ಚೇಸ್ ಆದ್ಮೇಲೆ, ಯಾಕೆ ನಾನು ಲಿಮಿಟ್ ಆರ್ಡರ್ಲೇ ಇರ್ತೀನಿ, ಲಿಮಿಟ್ ಆರ್ಡರ್ಲಿ ಒಂದು ಆವರೇಜ್ ಆಗಿ 150ಕ್ಕೆ ತಗೊಳ್ಳೋಣ ಅಂತ ಇದ್ದೀನಿ. ಸ್ಟಾಪ್ ಲಾಸ್ ಅನ್ನೋದು ಏನ್ ಮಾಡುತ್ತೆ ಅಂದ್ರೆ, ಪರ್ಚೇಸ್ ಆದ್ಮೇಲೆ ನಾನು ಅನ್ಕೊಂಡಾಗ ಹೋಗಿಲ್ಲ, ಜಾಸ್ತಿ ಆಗ್ಬೇಕಾಗಿತ್ತು, ಕಮ್ಮಿ ಆಗ್ತಿದೆ, ನಾನು 3% ವರೆಗೂ ತಡಿತೀನಿ, ಅದಾದ್ಮೇಲೆ ನಾನು ತಡಿಯಕ್ ಹೋಗಲ್ಲ. ಯೂಶಲಿ ರಿಸ್ಕ್ ಎಲ್ಲಿವರೆಗೂ ತಡೆಯೋದು ಅಂತ ಇರುತ್ತೆ, ಇಷ್ಟುವರೆಗೂ ನೋಡೋಣ ಅಂತ ಹೇಳ್ತೀವಲ್ಲ, ಆ ತರ ನೋಡುವಂಥದ್ದು ಸ್ಟಾಪ್ ಲಾಸ್. ಅಲ್ಲಾದ್ಮೇಲೆ ನಾನು ಎಕ್ಸಿಟ್ ಆಗ್ಬಿಡ್ತೀನಿ. ಸ್ಟಾಪ್ ಲಾಸ್ ಎಷ್ಟಕ್ಕೆ ಎಕ್ಸಿಟ್ ಆಗ್ತೀನಿ ಅಂದ್ರೆ -3% ಆರ್ 4% ಯೂಶಲಿ ಟಾರ್ಗೆಟ್ ಇರುತ್ತೆ. ದೆನ್ ಟಾರ್ಗೆಟ್ ಅನ್ನುವಂಥದ್ದು ನಮ್ಮ ಒಂದು ಟಾಪ್ ಮೋಸ್ಟ್ ಏನಿರುತ್ತೆ ಅದನ್ನು ಟಾರ್ಗೆಟ್ ಅಂತಾರೆ. ಇಲ್ಲಿಗೆ ಹೋದ್ರೆ ನಾನು ಸೆಲ್ ಮಾಡ್ತೀನಿ, ಇಲ್ಲಿಗೆ ಹೋದ್ರೆ ನಾನು ಸೆಲ್ ಮಾಡ್ತೀನಿ ಅಂತ. ಇದು ಟಾಪ್ ಅಂದ್ರೆ ಬಾಟಮ್ ಮೋಸ್ಟ್ ಅನ್ನೋದನ್ನ ಸ್ಟಾಪ್ ಲಾಸ್ ಅಂತ ಹೇಳ್ತಾರೆ. ಲಾಸ್ ಮಾಡ್ಕೊಂಡು ಸೇಲ್ ಮಾಡೋವಂಥದ್ನ. ಪ್ರಾಫಿಟ್ ಮಾಡ್ಕೊಂಡು ಸೇಲ್ ಮಾಡೋವಂಥದ್ನ, ಲೈಕ್ 4,150 ಇದೆ, ಇನ್ನೊಂದು ವಾರ ಬಿಟ್ಕೊಂಡು 4,400 ಆಗ್ಬಿಡುತ್ತೆ. ಅವಾಗ ನನ್ನ ಟಾರ್ಗೆಟ್ ರೀಚ್ ಆಯ್ತು, ನಾನು ಸೇಲ್ ಮಾಡ್ತೀನಿ. ಅಕಸ್ಮಾತ್ 4,150 ಇರೋವಂಥದ್ದು 4,000 ಆಗೋದ್ರೆ ನನ್ನ ಟಾರ್ಗೆಟ್ಗಿಂತ ಕಮ್ಮಿ ಬಂದಿದೆ, ಸೊ ನಾನು ಸೆಲ್ ಮಾಡ್ತೀನಿ ಅನ್ನೋ ಕಾನ್ಸೆಪ್ಟ್. ಬಟ್ ಎಷ್ಟು ಪರ್ಸೆಂಟು ಅಂತ ಗೊತ್ತಾಗಬೇಕಲ್ಲ ನಮಗೆ. ಸೊ ಒಂದು ಮ್ಯಾಕ್ಸಿಮಮ್ ರಿಸ್ಕ್ ಇರುತ್ತೆ, ಈ ಒಂದು ಶೇರ್ಗೆ ನಾನು ಇಷ್ಟು ರಿಸ್ಕ್ ಬೇರ್ ಮಾಡ್ತೀನಿ ಅನ್ನೋದು. ಇಟ್ ಡಿಪೆಂಡ್ಸ್ ಆನ್ ಒಂಥರ ಪರ್ಸ್ನಲ್, ಅದು ನನಗೆ ಇರೋವಂಥದ್ದು
ನಿಮಗೆ ಇಷ್ಟಕ್ಕೆ ಮಡಗಬೇಕು ಅನ್ನೋಂಥದ್ದು ಏನಿಲ್ಲ. ಸೊ ಇಟ್ ಡಿಪೆಂಡ್ಸ್. ಈಗ 3% ಆ್ಯಂಡ್ ಮೈ ಟಾರ್ಗೆಟ್ ಇಸ್ 10% ಅನ್ನೋದಾದ್ರೆ 10% ರೀಚ್ ಆಗಿದ ತಕ್ಷಣ ನನಗೆ ಪ್ರಾಫಿಟ್ ಬಂದ ತಕ್ಷಣ ಆಟೋಮೆಟಿಕ್ ಸೆಲ್ ಆಗುತ್ತೆ, ಆ್ಯಂಡ್ -3% ಹೋಗಿದ ತಕ್ಷಣ ಆಟೋಮೆಟಿಕ್ ಸೆಲ್ ಆಗುತ್ತೆ. ಇಷ್ಟೇ. ಬೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಬೈ ಆಗುತ್ತೆ, ಬಿಕಾಸ್ ನಾನು ಕ್ಲಿಕ್ ಮಾಡಲ್ಲ, ಯಾಕೆಂದರೆ ನಾನು ಆಫ್ಟರ್ ಮಾರ್ಕೆಟಲ್ಲಿ ಇದ್ದೀನಿ. ಅದು ಅಲ್ದಿರ ಇಲ್ಲಿ ಕ್ಲಿಕ್ ಮಾಡಿ ನಾನು ಬೈ ಮಾಡ್ಬೋದು, ಬಟ್ ಅದು ಅಲ್ದಿರ ನನ್ನ ಫಂಡ್ ನೋಡಿದ್ದೀರಾ, ನನ್ನ ಫಂಡಲ್ಲಿ ಯಾವುದೇ ಬ್ಯಾಲೆನ್ಸ್ ಇಲ್ಲ. ಸೊ ಎರರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ನಾನು ಕ್ಯಾನ್ಸಲ್ ಮಾಡ್ತೀನಿ. ಇಷ್ಟೇ ಬೈ ಆರ್ಡರ್ ಆ್ಯಂಡ್ ಕವರ್ ಆರ್ಡರ್ ಅನ್ನೋದು ಬೈ ಮಾಡ್ತೀರಾ, ಆ್ಯಂಡ್ ಕವರ್ ಆರ್ಡರ್ ಅನ್ನೋದು ಏನಿರುತ್ತೆ ಅಂದರೆ ಪ್ರೈಸ್ ಬೈ ಆಗುತ್ತೆ ಇಲ್ಲಿಗೆ, ಆ್ಯಂಡ್ ಸ್ಟಾಪ್ ಲಾಸ್ ಟ್ರಿಗರ್ ಇರುತ್ತೆ. ಸ್ಟಾಪ್ ಲಾಸ್ ಟ್ರಿಗರ್ ಎಲ್ಲಿಗೆ ಹೋಗುತ್ತೆ ಅಂದರೆ ಇಷ್ಟು ಆದಾಗ ಆ ಪ್ರೈಸ್ ಟ್ರಿಗರ್ ಆಗಿ ಸೇಲ್ ಆಗುತ್ತೆ. ಸೊ ಅದು ಒಂದು ಕಾನ್ಸೆಪ್ಟ್ ಇದು. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೇಲ್ ಆಗುತ್ತೆ, ಸೇಲ್ ಮಾಡ್ಬೋದು. ನೀವು ಯಾವುದೇ ಒಂದು ಶೇರ್ನ ತೊಗೊಂಡಿರೋ ಅಂಥದ್ದನ್ನು ಇಂಟ್ರಾಡೇಗೆ ಮಾತ್ರ ಬಿರೋವಂಥದ್ದು ಸೆಲ್, ಇಂಟ್ರಾಡೇಗೆ ಮಾತ್ರ ಇರೋವಂಥದ್ದು ಕವರ್ ಆರ್ಡರ್, ಆ್ಯಂಡ್ ರೆಗ್ಯುಲರ್ ಅಂತ ಬಂದಾಗ ನೀವು ಸೇಲ್ ಮಾಡೋಕ್ಕಾಗಲ್ಲ. ಓಕೆ, ನೆಕ್ಸ್ಟ್ ಕ್ಲಿಕ್ ಮಾಡಿದ್ರೆ ಆರ್ಡರ್ಸ್ಗೆ ಹೋಗ್ಬೇಕಾಗುತ್ತೆ. ನಿಮ್ಮ ಆರ್ಡರ್ ಎಕ್ಸಿಕ್ಯೂಟ್ ಆಗಿದೆಯಾ ಅನ್ನೋದು ಇಲ್ಲಿ ತೋರಿಸುತ್ತೆ. ನಿಮ್ಮ ಆರ್ಡರ್ ಏನಿದೆ, ಏನೇನು ಆಗುತ್ತೆ ಅನ್ನೋದು. ನೆಕ್ಸ್ಟ್ ಆರ್ಡರ್ ಬಿಟ್ಟರೆ ನೀವು ಹೋಲ್ಡಿಂಗ್ಸ್ಗೆ ಹೋಗ್ಬೇಕಾಗುತ್ತೆ. ಹೋಲ್ಡಿಂಗ್ಸಲ್ಲಿ ಏನಿರುತ್ತೆ ಅಂದರೆ ನೀವು ಒಂದು ದಿನಕ್ಕಿಂತ ಹೆಚ್ಚಿಗೆ ಸ್ಟಾಕ್ನ ಇಟ್ಕೊಂಡಿದ್ರೆ ಹೋಲ್ಡಿಂಗ್ಸಲ್ಲಿ ಬಂದಿರುತ್ತೆ. ಲೈಕ್ ಈಗ ಆಲ್ರೆಡಿ ಹೇಳಿದ್ದೀನಿ, ಪೊಸಿಷನ್ ಬಂದರೆ ಇವತ್ತು ನೀವು ತೊಗೊಂಡಾಗ ಈ ಜುಬಿಲೆಂಟ್ ಫುಡ್ ಈಗ ತಾನೇ ನಾನು ನಿಮಗೆ ತೋರಿಸಿದೆ ಜುಬಿಲೆಂಟ್ ಫುಡ್ ಬಗ್ಗೆ ನಾನು ಬೈ ಮಾಡಿದ್ದೀನಿ ಅಂತ. ಜುಬಿಲೆಂಟ್ ಫುಡ್ ಅಲ್ಲಿ ಬಂದು ಕೂತಿರುತ್ತೆ. ಓಕೆ, ಪರ್ಚೇಸ್ ಆದರೆ ಓಕೆ ಪೊಸಿಷನಲ್ಲಿ. ಓಕೆ, ಇಷ್ಟೇ ಸಿಂಪಲ್ ಝರೋದಾ ಕೈಟ್ ಬಗ್ಗೆ ಎಕ್ಸ್ಪ್ಲನೇಷನ್ ಕನ್ನಡದಲ್ಲಿ. ದೆನ್ ಇನ್ನೂ ಮುಂದಕ್ಕೆ ಹೋಗೋದಾದರೆ ಚಾರ್ಟ್ ಯಾವ ರೀತಿ ನೋಡೋದು ಅಥವಾ ಚಾರ್ಟ್ನ ಯಾವ ರೀತಿ ಅನಲೈಸ್ ಮಾಡೋದು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ, ಪಾರ್ಟ್ 2 ವಿಡಿಯೋದಲ್ಲಿ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೇವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಲೈಕ್ ಮುಂದಿನ ವಿಡಿಯೋಗಳಲ್ಲಿ ಬೇಸಿಕ್ ಥಿಂಗ್ ಏನಿದೆ ಅದನ್ನ ತೋರಿಸಿದ್ದೀವಿ. ನೆಕ್ಸ್ಟ್ ಬೈ ಮಾಡೋದು ಯಾವ ರೀತಿ ಆ್ಯಂಡ್ ಯಾವ ಚಾರ್ಟ್ನ ನೋಡಿ ನಾವು ಬೈ ಮಾಡ್ತೀವಿ. ಯೂಶಲಿ ಟ್ರಯಾಂಗಲ್ ಪ್ಯಾಟ್ರನ್ ಅಂತೆ ಸುಮಾರು ಪ್ಯಾಟ್ರನ್ಗಳಿರುತ್ತೆ, ಪ್ಯಾರಲಲ್ ಪ್ಯಾಟ್ರನ್ನು ಅದು ಇದು ಅಂತ. ಸೊ ಇಷ್ಟೊಂದು ಕಾನ್ಸೆಪ್ಟ್ಗಳಿದೆ ಆ್ಯಂಡ್ ಎಷ್ಟೊಂದು ಟೆಕ್ನಿಕಲ್ ಟೂಲ್ಸ್ಗಳಿದೆ. ಎಲ್ಲ ನೋಡಿ ಬೈ ಮಾಡುವಂಥವ್ರು ಇದ್ದಾರೆ, ಕೆಲವನ್ನ ನೋಡಿ ಬೈ ಮಾಡೋರು ಅಂತಿದ್ದಾರೆ. ನಾವು ಒಂದೊಂದನ್ನ ನೋಡಿ ಕಲ್ತ್ಕೊಳ್ಳೋಣ. ಅಲ್ಲಿವರೆಗೂ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್. ಬಾಯ್.